ಮತ್ತೊಮ್ಮೆ ಸ್ವಾಗತ. ಮೊದಲಾಗಿ ನಾನು ಎಲ್ಲ ಕಡೆ ಭೇಟಿ ಕೊಟ್ಟಿದ್ದೀನಿ. ಮನೆ ಹಾಳಾಗಿರೋದು ಈಗ ಅನಂತರ ಹೋಗ್ಲಿಕ್ಕೆ ಹೋಗಿ ಬರ್ತಾ ಇದೆ. ಭಾಳಷ್ಟು ಮನೆಗಳು ಒಂದೇ ಒಂದು ಆಗ್ತಾನೆ ಇದೆ. ಈಗಾಗಲೇ ನಮ್ಮ ಮೋರಿಗಳು ಕೊಟ್ಕೊಂಡು ಹೋಗ್ತಿದೆ, ಗದ್ದೆಯಲ್ಲಿರುವಂಥ ದಂಡೆಗಳು ಕೊಟ್ಕೊಂಡು ಹೋಗ್ತಾ ಇದೆ, ಮನೆಗಳು ಒಂದೊಂದೇ ಬೆಳೀತಾ ಇದೆ. ಅಂಗನವಾಡಿ ಪೂರ್ತಿ ಹಾಳಾಗೋಗಿದೆ. ಮತ್ತೊಂದು ಇದು ಆ ಭಾಗ ಪೂರ್ತಿ ಅಂಗನವಾಡಿಗಳು ಹೋಗ್ಬಿಟ್ಟಿದೆ. ಇವೆಲ್ಲವನ್ನು ಆದಷ್ಟು ಬೇಗ ರಿಪೋರ್ಟ್ ಆಗಲಿಕ್ಕೆ ಇವೆಲ್ಲ ಏನಿದೆ ಹಾಕಿದ್ದೀರಿ. ಮತ್ತು ರಸ್ತೆಗಳು ಸಂಪೂರ್ಣ ಹೋಗ್ಬಿಟ್ಟಿದೆ, ಕಿತ್ತೋಗ್ತಾ ಇದೆ ರಸ್ತೆಗಳು. ಈ ಜಲ ಬಂದು ಸಂಪೂರ್ಣ ಕಿತ್ತೋಗ್ತದೆ. ಜವಾಬ್ದಾರಿ ಹಿಡ್ಕೊಂಡು ಎಲ್ಲರೂ ಮಾಹಿತಿಗಳನ್ನು ಪಂಚಾಯಿತಿಯ PDO ಮೂಲಕ ತಹಸೀಲ್ದಾರಿಗೆ ಕೊಡಬೇಕು, ಇಒರಿಗೆ ಕೊಡಬೇಕು. ಪ್ರತಿ ಪಂಚಾಯತ್ನಲ್ಲಿ ಏನೇನು ಹಾಳಾಗಿದೆ ಎಲ್ಲ ರಿಪೋರ್ಟ್ಗಳನ್ನು ನೀವೆಲ್ಲರೂ ಕೊಡುವಂಥದ್ದು ದೃಷ್ಟಿಲಿ ಆಗಬೇಕು. ಅದಕ್ಕೆ ಮೀಟಿಂಗ್ ಕರೆದಿರೋದು. ಈಗ ಮೊದಲಾಗಿ ಕಂದಾಯ ಇಲಾಖೆ ತಗೊಂಡ್ಬಿಡ್ತೀವಿ. ನಿಮ್ಮ ಇಲಾಖೆಯ ವರದಿಯನ್ನು ನಾವು ಕೊಡಿ, ಸ್ವಲ್ಪ ಮಾಹಿತಿಯನ್ನು. ಹೌದು, ನಾನು ಪ್ರವಾಸ ಮಾಡಬೇಕಾದ್ರೆ ಪ್ರತಿಯೊಬ್ಬ ಅಧಿಕಾರಿ KEBಯವರು ಮತ್ತು ಇವರು ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, PW ಇರ್ಬೋದು, ಪ್ರತಿಯೊಬ್ಬ ಇಲಾಖೆಯವರು ಸಹ ಅಲ್ಲಿ ಇರಬೇಕು. ಆಮೇಲೆ PDO ಅವರು BAಗಳು ಪ್ರತಿಯೊಬ್ಬರು ಮೆಸ್ಕಾಂನಲ್ಲಿ ಇರಬೇಕು. ಆ ಸಂದರ್ಭದಲ್ಲಿ ನಾನು ಎಲ್ಲೇ ಟೂರ್ ಹಾಕೊಂಡಿದ್ದೇನೆ ಅಲ್ಲಿ ಎಲ್ಲ ಅಧಿಕಾರಿಗಳು ಅಲ್ಲಿ ಇರಬೇಕು, ಮಾಹಿತಿ ಕೊಡಲಿಕ್ಕೆ. 14 ಜನ ಇದ್ದಾರೆ. ಅದರಲ್ಲಿ ನ್ಯೂ ಅಡ್ಮಿಷನ್ 2 ಇದೆ ಸರ್. ಆಮೇಲೆ ಡಿಸ್ಚಾರ್ಜ್ ಯಾವುದಿಲ್ಲ. ಅದರಲ್ಲಿ ಮೇಲು 8, ಫೀಮೇಲು 4. ಪೀಡಿಯಾಟ್ರಿಕ್ ಕೇಸಸ್ 2 ಇದೆ ಸರ್. ಆಮೇಲೆ ತುಂಬ ಕಡಿಮೆ ಬಂದಿದೆ ಸರ್. ಫಾಗಿಂಗ್ ಮಾಡಿದ್ರೆ ದಿವಸಕ್ಕೆ 4 ವಾರ್ಡು ಫಾಗಿಂಗು ಮತ್ತು ಔಷಧಿ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ನಾವು 30 ಜನ ಇದ್ದಾರೆ. ಅವರು ಎಲ್ಲೋ ಒಂದು ಸಾರ್ವಜನಿಕ ಪ್ಲೇಸ್ಗಳಲ್ಲಿ ಮುಂಚೆ ರಸ್ತೆ ಮಾತ್ರ ಕ್ಲೀನ್ ಮಾಡ್ಬೋದು ಸರ್. ಇವತ್ತು ಪಬ್ಲಿಕ್ ಸೈಟ್ಗಳಲ್ಲೂ ಸಹ ಆಸ್ಪತ್ರೆ ಇರ್ಬೋದು, ಯಾವುದೇ ಬಾರಿ ಪಬ್ಲಿಕ್ ನಿವೇಶನ ಇವರು ನಮ್ಮ ಒಳಗೆ ಶಿವಮೊಗ್ಗ ಸಹ ಕ್ಲೀನ್ ಮಾಡ್ತಾರೆ. ಸ್ವಚ್ಛತೆ ಬಗ್ಗೆ ನನಗೆ ಜಾಸ್ತಿ ನಿರ್ವಹಣೆ ಮಾಡಬೇಕು. ಮೇನು ಸ್ವಚ್ಛತೆ, ನಗರಸಭೆಯಲ್ಲಿ ಸ್ವಚ್ಛತೆಯನ್ನೇ ಮೇನ್ ಇರೋದು. ರಮೇಶ್ ಏನು ಮಾಡಿದ್ರು ಸ್ವಚ್ಛತೆ? ರಮೇಶ್ ಕೊಟ್ಟಿದ್ದೆ, ರಮೇಶ್ ನೋಡ್ಬೇಕು ಸ್ವಚ್ಛತೆ ಎಲ್ಲ ಅವ್ರು ನೋಡಬೇಕು. ಆಕ್ಟಿವ್ ಕೇಸಸ್ ತುಂಬ ಕಡಿಮೆ ಬಂದಿದೆ ಸರ್. ಮುಂಚೆ ಲಾಸ್ಟ್ ಮಂತಿಗೆ ಹಳ್ಳಿ ಕಡೆಯಿಂದ ಅಲ್ಲೂ ಕೂಡ ಕಮ್ಮಿ ಆಗಿದೆ. ಹೊಸ ಸರ್ಕಾರ ಇವತ್ತು ಸರ್ಕಾರ ಬಂದು ಒಂದು ಆರ್ಡರ್ ಕೊಟ್ಟಿದೆ. ಯಾವ ಅನಧಿಕೃತ ಮನೆಗಳಿದ್ದೇವೆ ಅವ್ರು ರೂಪಾಯಿ ಕೊಡೋಕ್ಕಾಗಲಿಲ್ಲ. ಆದರೆ ಈಗ ನಮ್ಮ ಸರ್ಕಾರ ಆದೇಶ ಮಾಡಿದೆ, ಅವ್ರಿಗೆ 1 ಲಕ್ಷ ಕೊಡಬೇಕಂತ ಆದೇಶ ಮಾಡಿದೆ. ಹಾಗಾಗಿ ನಮ್ಗೆ ಭಾಳ ಖುಷಿ ಇರೋದು ಅದೇ ನಮಗೆ. ಯಾಕಂದರೆ ಕಣ್ಣೀರಾಗ್ತಾ ಇದ್ದಾರೆ ಜನ, ಏನು ಅಲ್ಲಿ ಹೋದ್ರೆ ಏನು ಕೊಡೋಕ್ಕಾಗಲ್ಲ ಅಂತ ಅರ್ಥ ಆಯ್ತು. ನಾನು ಹೇಳಿದಮ್ಮ ಈ ಥರ ಮಾಡೋಕ್ಕೆ ಬರೋದು, ನಮ್ಮ ಸರ್ಕಾರ ಕೊಡೋಕ್ಕಾಗಲ್ಲ ಬರೋಲ್ಲ ಅಂತ ಹೇಳಿದರೆ ನಾನು ನಿನ್ನೆ ಅದೇ ಹೇಳ್ತಾ ಇದ್ದೆ. ದೇವ್ರ ದಯೆಯಿಂದ ನಿನ್ನೆ ನಿಮ್ಮ ಇದರಲ್ಲಿ ಯೋಗದಲ್ಲಿ ಅದೇ ಹೇಳ್ತೇನೆ. ದೇವ್ರ ದಯೆಯಿಂದ ಅನಧಿಕೃತ ಮನೆಗಳು ದುಡ್ಡು ಸಾಕಾಯ್ತು. ನೊಳಗೆ ಬೆಳಿಗ್ಗೆ ಹಿಂಗೆ ತಂದು ನೋಡ್ತೀನಿ, ಅದೇನೇ ಬಂದಿದೆ ನನಗೆ. ಅದೇ ಒಂದು ಖುಷಿಯಾಗಿದೆ, ಅದಾಗಿದೆ. ಹಾಗಾಗಿ ಸಮಸ್ಯೆಗಳನ್ನು ಈಗ ಅಧಿಕೃತ ಮನೆಗೆ 1,20,000 ಸಿಗ್ತಾ ಇತ್ತು. ಈಗ 2,40,000 ಸಿಗುತ್ತೆ. ಈಗ ಅದು ಒಂದು ದೊಡ್ಡ ವಿಚಾರ. ನಾವು ಅದೇ ಹೇಳ್ತೇವೆ 1,20,000 ರೂಪಾಯಿ ಏನಪ್ಪ ಅಂತ ಹೇಳ್ತಿದ್ವಲ್ಲ, ಈಗ 2,40,000 ಸಿಗುತ್ತೆ. ಮತ್ತೆ ಅದ್ರ ಜೊತೆಗೆ ಬಟ್ಟೆ ಹಾಳಾದರೆ 2,500,000, ಪಾತ್ರೆ ಹಾಳಾದರೆ 2,500, 5,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ನಗರಸಭೆಯಿಂದ ಮತ್ತೆ 20,000 ಕೊಡ್ತೀವಿ ನಾವು. 50,000. ಆದರೆ ಆಗ ಹಾಳಾಗಿರೋರಿಗೆ 6,000 ಕೊಡ್ತಿದ್ದೀವಿ. ಈಗ 50,000 ರೂಪಾಯಿ ಕೊಡ್ತಾ ಇದ್ದೀವಿ. ಒಟ್ಟಲ್ಲಿ 50,000 ರೂಪಾಯಿ ಕೊಡ್ತಾ ಇದ್ದೀವಿ. ಅಂದರೆ ಈ ಸಲ ಕೊಟ್ಟಂಥ ಇದರಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಂಥ ಸರ್ಕಾರದ ಯೋಜನೆ ಭಾಳ ಚೆನ್ನಾಗಿದೆ. ಏನು 5 ಲಕ್ಷ ರೂಪಾಯಿ ಹಿಂದೆ BJP ಸರ್ಕಾರ ಇಟ್ಟಿದ್ರು, ಅದು ವೇಸ್ಟ್. ಅದು 5 ಲಕ್ಷ ಕೊಟ್ಟೇ ಇಲ್ಲ, 15 ಲಕ್ಷ ಕೊಟ್ಟರು. ಯಾಕಂದ್ರೆ ಅನುಕೋಡಲ್ಲಿ ಇಡೀ ಊರಲ್ಲಿ ಅರ್ಧ ಮನೆಗಳೇ ಬಿದ್ದೋದು. ಆ ಪಾಪ ಅವರು ಏನೋ ಸಾಲ ಮೂಲ ಮಾಡಿ ಮನೆ ಕಟ್ಸ್ಕೊಂಡ್ರು, 5 ಲಕ್ಷ ರೂಪಾಯಿ ಸಿಗುತ್ತೆ. ಆದರೆ ಅಲ್ಲಿ ಕೊಟ್ಟಿರೋದು 1 ಲಕ್ಷ. ಕಣ್ಣೀರಾಗಿದ್ದಾರೆ ನಾವು ಹೋದಾಗ. ಹಂಗೆ ಆ ಥರ ಆಗೋದು ಬೇಡ. ಇವತ್ತು ನಮ್ಮ ಸರ್ಕಾರ ಕೊಡ್ತಿರೋ ಚೆನ್ನಾಗಿದೆ. ಅದಕ್ಕೆ ಅನಧಿಕೃತಕ್ಕೆ ಅಂತ ಒಂದು ಕಷ್ಟ ಕಾಲದಲ್ಲೂ ಸರ್ಕಾರ ಈಗ 1 ಲಕ್ಷ ಕೊಡ್ತೀನಿ ಅಂತಲ್ಲ, ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಖುಷಿಯಾಗಿದೆ. ಇವತ್ತು ಎರಡನೇದು ಇವತ್ತಿನ ನಮ್ಮ ಪ್ರಗತಿ ಪಕ್ಷದ ಇದರಲ್ಲಿ ಈಗಾಗಲೇ ಎಲ್ಲರಿಗೂ ಇದು ಮಾಡೋದು
ಎಲ್ಲೆಲ್ಲಿ ಹಾನಿಯಾಗಿದೆ, ಎಲ್ಲೆಲ್ಲಿ ತೊಂದರೆ ಆಗಿದೆ ಅಷ್ಟು ಸಹ ಮಾಹಿತಿಗಳ ಮೂಲಕ ನಮ್ಗೆ ಕೊಡಬೇಕು. ಅದನ್ನು ನಾವು ವರದಿ ಕಳಿಸ್ಬೇಕು. ಇಲ್ಲಿಂದ ಡಿ ಸಿ ಹೋಗ್ಬೇಕು, ಡಿ ಸಿಯಿಂದ ಮಂತ್ರಿಗಳು ಹೋಗಬೇಕು, ಮಂತ್ರಿ ಎಲ್ಲ ಪ್ರತಿಯೊಂದು ಇಲಾಖೆಯ ಮಂತ್ರಿಗಳಿಗೆ ತಲುಪೋದು ಆಗಬೇಕಾಗಿದೆ. ಆದಷ್ಟು ಬೇಗ ರಾಜ್ಯ ಸರ್ಕಾರ ನಮಗೆ ಪರಿಹಾರವನ್ನು ಕೊಡುವಂಥ ಕೆಲಸದಲ್ಲಿ ನಾವು ಮಾಡಬೇಕಾದ ಕೆಲಸ ನಾವು ಮಾಡಿದ್ದೀವಿ. ಬಹುಶಃ ಎಲ್ಲ ಅಧಿಕಾರಿಗಳು ಸಹ ಸಮರ್ಥವಾಗಿ ತಮ್ಮ ವ್ಯಾಪ್ತಿಯ ಎಲ್ಲ ಮಾರ್ಗವನ್ನು ಈಗಾಗಲೇ ಮಂಡಿಸ್ತಾ ಇದ್ದಾರೆ. ಪಂಚಾಯತಿಯ PDAಗಳಿಗೆ ಮತ್ತು ಎಲ್ಲ VAಗಳಿಗೆ ಹೇಳಿದ್ದೀವಿ. ನಾನು ಹೋದಾಗ ಇವತ್ತು 2-3 ಪಂಚಾಯತಿಗೆ ಹೋಗಿದೆ. ಎಲ್ಲ ಪಂಚಾಯತಿಯಲ್ಲಿ ಬುಕ್ಲೆಟ್ ಎಲ್ಲ ಮಾಡಿ ನನಗೂ ಸಹ ಒಂದು ವರದಿ ಅಲ್ಲೆಲ್ಲ ಕೊಟ್ಟಿದ್ದಾರೆ. ಅದೇ ಥರ ವರದಿಯನ್ನು ತಾವು ಎಲ್ಲರಿಗೂ ಅಧಿಕಾರಿಗಳಿಗೆ ಕೊಡಬೇಕಂತ ಹೇಳಿ ಈಗಾಗಲೇ ನಾನು ಹೇಳಿದ್ದೀನಿ. ಆಯ್ತಾ? ಅಲ್ಲಿ ನಾನು ಸಹ ಭೇಟಿ ಕೊಟ್ಟಿದ್ದೀನಿ. ಪ್ರತಿ ಹೋಬಳಿಯ ಎಲ್ಲ ಕಡೆ ನಾನು ಭೇಟಿ ಕೊಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಹೋದರೆ ರಾತ್ರಿ ನಾನು ಬಿಡೋದಿಲ್ಲ. ಹೋಗಿ ವೈಯಕ್ತಿಕವಾಗಿ ಸಹ ನಾನು ಮನೆ ಬಿದ್ದವರಿಗೆ 10,000 5,000 ರೂಪಾಯಿ ಕೊಡ್ತಾ ಬಂದಿದ್ದೀನಿ. ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ, ತಾಲೂಕಿನ ಜನತೆಗೆ ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ ನಾವು ಬಂದಿದ್ದೀವಿ ಇವರಿಗೆ. ಹಾಗಾಗಿ ಇವತ್ತು ನಿನ್ನೆ ಮತ್ತೆ ಜಾಸ್ತಿ ಆಗಿದೆ ಮಳೆ. ನಮಗೆ ಭಯ ಆಗ್ತದೆ, ಮತ್ತೆ ಹೆಚ್ಚು ಕಮ್ಮಿ ಆಗುತ್ತೋ ಏನಾಗುತ್ತೋ ಅಂತ ಭಯ ಆಗುತ್ತೆ. ಯಾಕಂದರೆ ಅವರ ಪರಿಸ್ಥಿತಿ ಹೆಂಗಿದೆ ಅಲ್ಲಿ. ಯಾಕಂದರೆ ತಕ್ಷಣ ಅಂದರೆ ಲಭಾರ ಬಿದ್ದೋಗ್ಬಿಟ್ಟಿರ್ತದೆ ಮನೆಗಳು. ಪಾಪ ಅವ್ರಿಗೆ ಗೊತ್ತಾಗಲ್ಲ, ಮಲಗಿರ್ತಾರೆ. ಪ್ರಾಣಹಾನಿ ಎಲ್ಲೂ ಆಗಿಲ್ಲ. ಒಂದು ಜಾನುವಾರು ಸತ್ತೋಗಿದ್ದು ಬಿಟ್ಟರೆ, 2 ಜಾನುವಾರು ತೆಗೆದುಕೊಂಡಿದ್ದು ಬಿಟ್ಟರೆ ಎಲ್ಲೂ ನಮಗೆ ಪ್ರಾಣಹಾನಿ ಬಗ್ಗೆ ಇದಾಗಿಲ್ಲ. ಅದು ನಮಗೊಂದು ಸಂತೋಷ ಆಗಿದೆ. ಆ ಥರ ಆಗಬಾರ್ದು, ದೇವತೆಯಿಂದ ಆ ಥರ ಎಲ್ಲೂ ಆಗಬಾರ್ದು ಅನ್ನೋದು ನಾನು ಹೇಳ್ತೀನಿ. ಬೆಳಗ್ಗೆ ಆಗಿದ್ರೆ ಆ ಮಕ್ಕಳ ಮೇಲೆ ಬೀಳ್ತಿದ್ದ ಗೋಡೆ ಎಲ್ಲ ಅದು ನೋಡ್ಬೇಕಲ್ಲ. ಅದಕ್ಕೆ ಹೇಳೋದು, ಅವರು ಹೆಚ್ಚು ಒತ್ತು ಕೊಟ್ಟು ಯಾವ ಭಾಗದಲ್ಲಿ ಏನೇನಾಗಿದೆ ಅಂತ ರಿಪೋರ್ಟ್